ಅಂಜನಾದೇವಿಯ ಪುತ್ರ ಶ್ರೀರಾಮ ಭಕ್ತ ವೀರಾಂಜನೇಯ ಹನುಮನ ಈ ನಾಡಿಗೆ ಒಂದು ಚೈತನ್ಯ ಶಕ್ತಿ, ಒಂದು ಆದರ್ಶ ವ್ಯಕ್ತಿ, ಒಂದು ಭಕ್ತಿಯಲ್ಲಿ ಅಪಾರವಾದಂಥ ಭಕ್ತಿಯನ್ನ ಶರೀರದಲ್ಲಿ ಜ್ಞಾನದಲ್ಲಿ ಅಳವಡಿಸಿಕೊಂಡು ರಾಮನ ಸೇವೆಯನ್ನ, ಏನು ಸೀತಾಮಾತೆಯನ್ನ ಮಾನವತಾವಾದಿಯಾಗಿರ್ತಂಥ ಸೀತಾದೇವಿಯನ್ನ ರಾವಣ ಲಂಕಾಪಟ್ಟಣಕ್ಕೆ ಹೊತ್ಕೊಂಡು ಹೋಗಿದ್ದಂತಹ ಸಂದರ್ಭದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಸೀತಾಮಾತೆಯನ್ನ ಲಂಕೆಯನ್ನ ಸುಟ್ಟು ರಾವಣನ ಕೊಂದು ಸೀತೆಯನ್ನ ತಂದು ಶ್ರೀರಾಮನಿಗೆ ಒಪ್ಪಿಸಿ ರಾಮರಾಜ್ಯವನ್ನ ಮತ್ತೆ ಪ್ರಾರಂಭ ಮಾಡಿದಂತ ವೀರ ಆಂಜನೇಯನ ಹನುಮಂತನ ಉತ್ಸವವನ್ನ ಕನ್ನಡ ನಾಡಿನಾದ್ಯಂತ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಹನುಮ ಜಯಂತಿಯ ನಮ್ಮ ಸಂಸ್ಥೆ ಏನಿದೆ, ಭಕ್ತರೇನಿದ್ದಾರೆ, ಅಭಿಮಾನಿಗಳೇನಿದ್ದಾರೆ, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಸೇರಿ ಮೈಸೂರಿನಲ್ಲಿ ಇವತ್ತು ಅದ್ದೂರಿಯ ಹನುಮ ಉತ್ಸವವನ್ನ, ಹನುಮ ಜಯಂತ್ಯೋತ್ಸವವನ್ನ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಆಂಜನೇಯನ ಸನ್ನಿಧಿಯಿಂದ ಮೆರವಣಿಗೆ ಹೊರಡ್ತಾ ಇದೆ. ಬೀದಿ ಬೀದಿಗಳಲ್ಲೂ ಕೂಡ ಭಕ್ತಾದಿಗಳು ಆಂಜನೇಯನ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದು ಎಲ್ಲರೂ ಧನ್ಯರಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ನಮಸ್ಕಾರ. ಆಂಜನೇಯ ಯಾವ ರೀತಿ ಭಕ್ತಿಗೋಸ್ಕರ ಈ ರಾಮರಾಜ್ಯವನ್ನು ಮಾಡಬೇಕು ಅಂತೇಳಿ ಶ್ರೀರಾಮಚಂದ್ರನ ಮತ್ತೆ ಪಟ್ಟಾಭಿಷೇಕ ಕೂರಿಸಲಿಕ್ಕೆ ಏನ್ ಮಾಡಿದ್ದು, ಶ್ರೀರಾಮಚಂದ್ರನ ಆದರ್ಶಗಳು, ಸೀತಾಮಾತೆಯ ಆದರ್ಶಗಳು, ಅವರ ತಂದೆ ತಾಯಿಯ ಮಾತಿಗೋಸ್ಕರ ಶ್ರೀರಾಮಚಂದ್ರ ವನವಾಸವನ್ನು ಯಾವ ರೀತಿ ಅನುಭವಿಸಿದ್ರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ವೀರ ಆಂಜನೇಯ ಅವರೆಲ್ಲರೂ ಕೂಡ ಒಂದು ಆದರ್ಶವನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕು. ನಾವೆಲ್ಲರೂ ಕೂಡ ಶಾಂತಿಯಿಂದ, ಪ್ರೀತಿಯಿಂದ, ನಾವೆಲ್ಲರೂ ಕೂಡ ಈಗ ತಾನೇ ನೋಡಿದ್ದೀವಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಯಾವ ರೀತಿ 10 ವರ್ಷಗಳ ಕಾಲ ತಾಳ್ಮೆಯಿಂದ, ಪ್ರೀತಿಯಿಂದ, ಶಾಂತಿಯಿಂದ, ಮೌನಿಯಾಗಿ ಕ್ರಾಂತಿಯನ್ನ ಈ ಭಾರತೀಯ ಅಭಿವೃದ್ಧಿಯನ್ನು ಮಾಡಿದ್ರು. ಅದು ಒಂದು ಆದರ್ಶ. ಆ ರೀತಿ ಶ್ರೀರಾಮಚಂದ್ರನ, ವೀರಾಂಜನೇಯನ, ಸೀತಾಮಾತೆಯ ಅನುಗ್ರಹದಿಂದ ರಾಮರಾಜ್ಯ ಆಗಲಿ, ಶಾಂತಿ, ಪ್ರೀತಿ, ವಿಶ್ವಾಸದಿಂದ ಜನರು ಆಳ್ವಿಕೆಯನ್ನು ನಡೆಸಲಿ, ಮಳೆ, ಬೆಳೆ, ಸೌಖ್ಯ, ಸಮೃದ್ಧಿಯನ್ನ ತರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಿದ್ದರಾಮಯ್ಯ ಅವರ ಹೆಸರನ್ನು ರಸ್ತೆ ಇದೆಯಲ್ಲ ಅದಕ್ಕೆ ಇಡಬೇಕು ಅಂತ ಹೇಳಿ ಚರ್ಚೆ ಆಗ್ತಿದೆ. ಒಂದ್ ಕಡೆ ಬೇಕು ಅಂತ, ಮತ್ತೊಂದ್ ಕಡೆ ಬೇಡ ಅಂತ ಹೇಳಿ ಇವತ್ತು ಶ್ರೀರಾಮ ಹನುಮ ಜಯಂತಿಯ ದಿವಸ ರಾಜಕೀಯ ಮಾತಾಡೋದು ಬೇಡ. ನಾವೆಲ್ಲರೂ ನಿಮ್ಗೆಲ್ರು ರಾಜಕೀಯ ನಾಯಕನ ಹೆಸರನ್ನ ಇಡ್ತಾ ಇರೋದಕ್ಕೆ ಸ್ಥಳೀಯ ನಾಯಕ ಅಂತ ಒಬ್ಬರು ಹೇಳ್ತಾರೆ, ಒಬ್ರು ಬೇಡ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅವರು ಅದು ನಾನು ನೋಡಿಲ್ಲ, ಆ ವಿಚಾರ ನನಗೆ ಗೊತ್ತಿಲ್ಲ. ನಗರ ಪಾಲಿಕೆಯವರು ಬರೀ ಅರ್ಜಿ ಕೊಟ್ಟಿದ್ದಾರೆ, ಅದು ಅಧಿಕೃತವಾಗಿ ಏನು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದರಿಂದ ಅದು ಯಾವುದೇ ತೀರ್ಮಾನ ಇಲ್ಲದೆ ಇರೋದ್ರಿಂದ ವಿಚಾರ ಪ್ರಸ್ತಾವ ಮಾಡೋ ಅಗತ್ಯ ಇಲ್ಲ. ನೋಡಿ, ಎಲ್ಲವೂ ಕೂಡ ಏನಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಅದಕ್ಕೆ ಲೋಕಸಭಾ ಸದಸ್ಯರು ಹೆಸರಿಟ್ಟಾಗೋಗಿದೆ ಅಂತಾರೆ. ಅದು ಹೆಸರಿಟ್ಟಾಗಿದೆಯಾ ಇಲ್ವಾ, ಅದೇನು ಆಗದೆ ಇದ್ರೆ ಹೆಸರು ಇಡೋದ್ರಲ್ಲೇನು ತಪ್ಪಿಲ್ಲ. ಅದೇನು ಆಗದೆ ಇದ್ದಾರೆ ಮಹಾರಾಜರು ಹೆಸರಿಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಕಾನೂನುಬದ್ಧವಾಗಿ. ಅದಾಗಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಹೆಸರಿಟ್ರೇನು ತಪ್ಪಿಲ್ಲ.